ಹಾಯ್ ಹಲೋ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ನಮಸ್ತೆ. ತಮ್ಮ ಹೆಸರು? ತಮ್ಮದು ಯಾವರು? ಮಂಡಪಳ ಒಳರು. ಇದು ಇವಾಗ ಗಾಣ ರೆಡಿ ಮಾಡ್ತಾಯಿದ್ದೀರಾ? ಇದು ಒಂದು ಸತಿ ಎಷ್ಟು ಕೆ ಜಿ ಹಾಕ್ತೀರಾ ಅಣ್ಣ? ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ? 16-18 ಕೆ ಜಿ ಹಾಕಿದ್ರೆ. ಹಾಂ, ಯಾವ್ಯಾವ ಎಣ್ಣೆ ತಯಾರು ಮಾಡ್ತೀರಾ? ಕೊಬ್ಬರಿ ಎಣ್ಣೆ ಅಣ್ಣ. ಇವಾಗ ಹಿಂದಿನ ಕಾಲ ಗಾಣದಲ್ಲೇ ರೆಡಿ ಮಾಡ್ತೀವಿ, ಅದು ಸ್ವಲ್ಪ ಪದ್ಧತಿ ನಿಂತೋಯ್ತು. ಇವತ್ತು ತಿರ್ಗಾ ಮತ್ತೆ ಸ್ಟಾರ್ಟ್ ಆಗೈತೆ. ಇವಾಗ ಜಾಸ್ತಿ ಮಿಷಿನ್ಗೆ ಜನ ಅಟ್ರಾಕ್ಷನ್ ಐತ್ರಾ ಅಥವಾ ಇದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಐತ್ರ? ಇದಕ್ಕೆ ಡೈರೆಕ್ಟಾಗಿ ಬಂದು ತಗೊಂಡು ಹೋಯ್ತಾರಾ ಅಥವಾ ನೀವು ಸಪ್ಲೈ ಮಾಡ್ತೀರಾ? ಹಾಂ, ಇದು ಕೊಬ್ಬರಿನೂ ಹಾಕ್ತೀರಾ ಅಣ್ಣ? ಕೊಬ್ಬರಿ ಎರಡು ಥರ ಬರ್ತದೆ, ಒಂದು ಕೆಟ್ಟೋಗಿರೋದು, ಒಂದು ಚೆನ್ನಾಗಿರೋದು. ಚೆನ್ನಾಗಿರೋದೇ ಹಾಕೋದು. ಚೆನ್ನಾಗಿರದೇ ಇರೋದು ಏನು ಮಾಡ್ತೀರಾ? ಹಾಕೋಲ್ಲ, ಸಪ್ರೇಟ್ ಮಾಡ್ಕೊತೀರಾ ಅಣ್ಣ? ಇದು ಕೊಬ್ಬರಿದೇ ಹಸೆಟ್ ಬರುತ್ತೆ, ಇನ್ನೊಂದು ಒಣಗಿರೋದು ಬರುತ್ತೆ. ಹಸೆಟ್ ಬಂದರೆ ಅವಾಗ ನೀವೇನು ಮಾಡ್ತೀರಾ? ಹಾಂ, ಪ್ಯೂರು. ಇವಾಗ ಇದು ಎಣ್ಣೆ ಅಣ್ಣ ಏನು ಬಾಟ್ಲ್ ಏನಾದ್ರು ತುಂಬಿಕೊಡ್ತೀರಾ ಅಥವಾ ಏನು ಬಾಕ್ಸ್ ತಗೋತಾರಾ? ಬಾಟ್ಲು ಅಣ್ಣ. ಇವಾಗ ಗಾಣ ರೆಡಿ ಮಾಡೋಕ್ಕೆ ಎಷ್ಟು ಜಾಗ ಬೇಕು, ಏನೇನು ಆ ಥರ ಏನು ಬೇಕು? ಹೆಸರು ಹೇಳ್ಬೇಕಲ್ಲ? ಹಾಂ, ಅಣ್ಣ ತಿರ್ಗಾ ಮತ್ತೆ ಅದು ಫಿಲ್ಟ್ರ್ ಏನು ಹಾಕಬೇಕು ಅಂದರೆ ಟೈಮ್ ಏನಾದ್ರು ತಗೊಳ್ತಾ ಅಥವಾ ಕ್ಯಾಜುವಲಾಗಿ ಹಂಗೆ 1.5 ಗಂಟೆ 2 ಗಂಟೆ? ಅಣ್ಣ ಎಷ್ಟು ಅವರ್ ಬಿಡ್ತೀರಾ? ಅಣ್ಣ ಬನ್ನಿ ಅಣ್ಣ, ಸಂದೀಪ್ ಅಣ್ಣ. ಅಣ್ಣ ನಮಸ್ತೆ. ಇವತ್ತು ಬಂದಿದ್ದೀನೇ ಗಾಣ ಶುರು ಮಾಡಿದ್ದೀರಾ, ಒಳ್ಳೆಯದಾಗಿದೆ. ಅದೇ ಸ್ಪೆಷಲ್ ಡೇ ಇವತ್ತು ನಾನು ಬಂದಿದ್ದೀನ. ಅಂದರೆ ಅವತ್ತೇ ಬರಬೇಕಾಗಿತ್ತು, ಫಂಕ್ಷನ್ ಇದ್ದಿದ್ದೀನ, ಬರೋಕ್ಕಾಗಿಲ್ಲ ಅಣ್ಣ. ಆಮೇಲೆ ಸಪ್ರೇಟಾಗಿ ಕಾಲ್ ಮಾಡ್ಕೊಂಡು ಬಂದಿದ್ದೀವಿ. ಹೇಳಿ ಅಣ್ಣ. ಇವಾಗ ಹೇಳ್ಬೋದು. ನಿನ್ನ ಹೆಸರು ಶರತ್ ಅಂತ. ನಿಮ್ಮ ಬಗ್ಗೆ ಭಾರಿ ಕೇಳ್ಪಟ್ಟಿದ್ದೀನಿ, ಎಲ್ಲ ಹುಡುಗರು ಮಾತಾಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದೆಯಾ, ನಿನ್ನ ವೀಡಿಯೋಸ್ ನೋಡ್ತಾ ಇದ್ದೀನಿ, ಭಾರಿ ಖುಷಿ ಆಗ್ತಾಯಿದೆ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ಯಾ ಯೂಟ್ಯೂಬ್ನ, ನಿನಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸೊ ನಾನು ಹೊಸ್ದಾಗಿ ಗಾಣ ಸ್ಟಾರ್ಟ್ ಮಾಡಿದ್ದೀನಿ, ಒಳ್ಳೆಯದಾಗಿದೆ ಅಣ್ಣ. ಅದರಿಂದ ನೀನು ವಿಶ್ ಮಾಡೋಕ್ಕೆ ಬಂದಿದ್ಯಾ. ಬಟ್ ಅದ್ರ ಜೊತೆ ನಮ್ಮ ಅಲ್ಲಿ ಗಾಣ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಟೈಮ್ ಕರೆಕ್ಟಾಗಿ ಬಂದಿದ್ಯಾ. ಹೇಳ್ಬೋದು ಅಣ್ಣ. ಇವಾಗ ಅವ್ರು ಹೇಳಿದ್ರು 16 ಕೆ ಜಿ ಹಾಕ್ತಿ, ತಿರ್ಗಾ ಮತ್ತೆ 7 ಲೀಟ್ರ್ 8 ಲೀಟ್ರ್ ಎಣ್ಣೆ ತೆಗಿತಾರೆ ಅಂತ. ಇವಾಗ ಇದು ಗಾಣ ರೆಡಿ ಮಾಡ್ಕೋಬೇಕು ಅಂದರೆ ಎಷ್ಟು ದಿನ ಬೇಕು ಅಣ್ಣ? ಎಲ್ಲ ಈ ಥರ ಎಲ್ಲ ಜಾಗ ಎಲ್ಲ ಏರ್ಪೋರ್ಟ್ ಮಾಡಿ ಈ ಥರ ಮಾಡೋಕ್ಕೆ? ಗಾಣ ಏರ್ಪಾಟ್ ಮಾಡೋಕ್ಕೆ ಅಂತ ನಿಮ್ಗೆ ಏನಂದರೆ ಶೆಡ್ಡು ಎಲ್ಲ ಥರನೂ ಮಾಡ್ಬೋದಪ್ಪ. ಶೆಡ್ನ ಎಲ್ಲ ತುಂಬ ಖರ್ಚು ಮಾಡಿಕೊಂಡು ಮಾಡ್ಬೋದು, ಬೇರೆ ಬೇರೆ ಥರ ಮಾಡ್ತಾರೆ. ಹಂಚು ಹಾಕ್ತಾರೆ, ಶೀಟ್ ಹಾಕ್ತಾರೆ, ವಿತೌಟ್ ಶೆಲ್ಟ್ರ್ ಇಲ್ದನೂ ಮಾಡ್ತಾರೆ.
ನಮಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ನಾವು ಮನುಷ್ಯರಿಗಿಂತ ದನಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಅದಕ್ಕೋಸ್ಕರ ಅದಕ್ಕೊಂದು ಶೆಡ್ ಅಂತ ನಿರ್ಮಿಸಿ, ಒಂದು ಲೋ ಬಜೆಟಲ್ಲಿ ಶೆಡ್ನ ನಿರ್ಮಿಸಿ ಒಂದು ಗಾಣ ಮಾಡಿದ್ದೀವಿ. ಸರಿ ಆಯಿತು ಅಣ್ಣ. ಇವಾಗ ಗಾಣ ರೆಡಿ ಮಾಡಿದ್ದೀರಾ. ಹಿಂದಿನ ಪದ್ಧತಿ ಎಲ್ಲ ಇದೇ ಥರ ದನಗಳನ್ನ ಯೂಸ್ ಮಾಡ್ಕೊಂಡು ಎಣ್ಣೆ ತೆಗಿತಿರು, ಅದು ನಿಮಗೂ ಗೊತ್ತು. ಇವಾಗ ಪದ್ಧತಿ ಒಂದು ಸ್ವಲ್ಪ ದಿನ ನಿಂತೋಗಿತ್ತು, ತಿರ್ಗಾ ಮತ್ತೆ ಈ ಪದ್ಧತಿ ಸ್ಟಾರ್ಟ್ ಆಗೈತೆ. ನಿಮಗೂ ಒಳ್ಳೇದಾಗ್ರಿ, ಯಾಕಂದರೆ ಇಂಥ ಕೆಲಸ ಎಲ್ಲ ಮಾಡಬೇಕು ನಾವು, ಒಳ್ಳೆಯ ಕೆಲಸ ಎಲ್ಲ. ಇವತ್ತು ತಿರ್ಗಾ ಮತ್ತೆ ಒಂದು ಸ್ವಲ್ಪ ದಿನ ನಿಲ್ಲಿಸಿರಿ, ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಏನು ಕಣ? ಅದು ಮುಂಚೆಗಡೆ ಸ್ವಲ್ಪ ಹೋಟೆಲೆಲ್ಲ ಇದು ಮಾಡ್ತಾ ಇದ್ವಿ, ಇನೋವೇಷನ್ ಮಾಡ್ತಾ ಇದ್ದು, ಅದರಿಂದ ಸ್ಟಾಪ್ ಮಾಡಿದ್ದು. ನೀನು ಹೇಳ್ತಾ ಇದೆಯಲ್ಲ ಇವಾಗ ಅದು ಏನೋ ಎಲ್ಲರೂ ಹೆಚ್ಚಿನ ಗಣ ಇವಾಗ ತಿರ್ಗಾ ಮರುಕಳಿಸ್ತಾ ಇದೆ ಅಂತ, ಅದು 100ಕ್ಕೆ 100ಕ್ಕೆ ಒಬ್ಬರು ಮಾಡ್ತಾ ಇದ್ದಾರೆ, 100ಕ್ಕೆ ಒಬ್ಬರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಈ ವಿಷಯದಲ್ಲಿ ರೋಟ್ರಿ ಮಿಷಿನ್ನು, ಗಾಣ, ಎತ್ತಿನ ಗಾಣ ಎಲ್ಲ ರೀತಿಯೂ ಒಂದೇ ಪ್ರಮಾಣದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ರೋಟ್ರಿ ಮಿಷಿನಲ್ಲಿ ಬಂದು ನೀನು 16 kg ಕಳೆ ಬೀಜ ಹಾಕಿದ್ರೆ ನಿನಗೆ ಮಿನಿಮಮ್ 13ರಿಂದ 12ರಿಂದ 13 kg ಸಿಗುತ್ತೆ. ಹೌದು. ಎತ್ತಿನ ಗಾಣದಲ್ಲಿ ಏನಕ್ಕೆ ಅಂದರೆ ಇದು ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಅಂದರೆ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರೆ ಇಲ್ಲ. ಸೊ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಏನಾಗುತ್ತೆ ಅಂದರೆ ಲೈಕ್ ನಿಮಗೆ ಎಣ್ಣೆನ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಹೌದು, ಹೀಟ್ ಆಗ್ತದೆ. ನಿಮಗೆ ಒಂದು ಎಣ್ಣೆ ಬಂದು ನಿಮಗೆ 200 to 210 ಡಿಗ್ರಿ ಸೆಲ್ಸಿಯಸ್ಗೆ ಹೀಟಾಗಿ ಎಣ್ಣೆ ಸೊ ಈ ಗಾಣ ಅನ್ನೋದು ನೆಸೆಸಿ ಹೋಗಿ ಇವಾಗ ಎಲ್ಲ ಫಾಸ್ಟ್ ಲೈಫ್ ಹೋಗ್ಬಿಟ್ಟಿದ್ದಾರೆ ಜನ. ಫಾಸ್ಟ್ ಲೈಫ್ ಹೋಗಿರೋದ್ರಿಂದ ನಾವು ತುಂಬ ಹಿಂದಿನ ಪದ್ಧತಿನ ತಗೋಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಗಾಣ ಸ್ಟಾರ್ಟ್ ಮಾಡಿದ್ವಿ. ಅಣ್ಣ ಇವಾಗ ಕಸ್ಟಮರು ಜಾಸ್ತಿ ಆನ್ ಟೈಮ್ ಇನ್ ಟೈಮ್ ಫಾಲೋ ಮಾಡ್ತಾರಾ, ಅಥವಾ ನೀವೇ ತಗೊಂಡೋಗಿ ಕೊರಿಯರ್ ಮಾಡ್ತೀರಾ? ಆ ಥರ ಎಲ್ಲ ನಾವೇನು ರೂಢಿಸ್ಕೊಂಡಿಲ್ಲ ಬರೋದು. ಇವಾಗ ಹೈವೇಲಿ ಹಿಂದೂ ಜನ ಓಡಾಡ್ತಾರೆ. ಪ್ಲಸ್ ಇಲ್ಲಿ ನಮ್ಮ ಹಳ್ಳಿ ಜನರು ಇವತ್ತು ತುಂಬ ಇಷ್ಟವಯಸ್ಸಾಗಿ ಅವರೇ ಎಲ್ಲ ಇದನ್ನ ಪ್ರಾಡಕ್ಟ್ನ ತಂದು ಅವರೇ ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಒಂದು ದಿನಕ್ಕೆ ಇದು ತುಂಬ ಆಯಿಲ್ ಏನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ಮಿನಿಮಮ್ ಒಂದು 18ರಿಂದ 20 ಲೀಟ್ರು ಒಂದು ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಯಾವುದೋ ಕೊಬ್ಬರಿ ಎಣ್ಣೆನ. ಸೊ ಇದು ನಮಗೆ ನಮ್ಮ ಫ್ಯಾಮಿಲಿಲಿ ಅದು ಬಿಟ್ಟರೆ ನಮ್ಮ ಫ್ರೆಂಡ್ ಸರ್ಕಲ್, ಕ್ಲೋಸ್ ಸರ್ಕಲಲ್ಲಿ ಇವಾಗ ಮೂವ್ ಆಗ್ತಾ ಇದೆ. ಸೊ ಲೇಟ್ರ್ ಆನ್ ಗೊತ್ತಿಲ್ಲ ಯಾವ ಥರ ಮೂವ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಅಣ್ಣ ಆಯಿಲ್ಲು ಅಲ್ಲೇ ಏನಾದ್ರು ಸ್ಟಾಕ್ ಆಗುತ್ತಾ, ಅಥವಾ ಏನಾದ್ರು ಇದು ಆಯಿಲು ತೆಗಿತಾ ಸ್ಟಾರ್ಟ್ ಆಗುತ್ತೆ. ನೋಡಿರೋಣ ಹೆಂಗೆ ಅಂದರೆ ಇದು 2.5 ಗಂಟೆ ಪ್ರೋಸೆಸ್ಸು. 2.5 ಗಂಟೆಗೆ ಏನಾಗುತ್ತೆ, ಈ ಒಳಕಲ್ಲಿ ರುಬ್ತಂಗೆ ಎಣ್ಣೆ ಇನ್ನೊಂದು 15 to 20 ಮಿನಿಟ್ಸಲ್ಲಿ ರಿಲೀಸ್ ಆಗುತ್ತೆ. 15 to 20 ಮಿನಿಟ್ಸಲ್ಲಿ ಒಂದು ಮಾಯ್ಶ್ಚರೈಸ್. ಇವಾಗ ನೋಡು ಕಳೆ ಬೀಜ ಯಾವ ಥರ ಇದೆ ಅಂದರೆ, ಹೌದು ಅಣ್ಣ, ಇದು ತುಂಬ ಮಾಯ್ಶ್ಚರೈಸ್ ಆಗಿದೆ. ಸೊ ತುಂಬ ಒಳ್ಳೆ ಕ್ವಾಲಿಟಿಲಿ ನಾವು ಕಳೆ ಬೀಜನ ಸೆಲೆಕ್ಟ್ ಮಾಡ್ತಾ ಇರ್ತೀವಿ. ಸೆಲೆಕ್ಟ್ ಮಾಡಿ ತಂದಾಗ ನಮ್ಗೆ ಎಣ್ಣೆ ಚೆನ್ನಾಗಿ ಪ್ರೋಸೆಸ್ ಆಗುತ್ತೆ. ನಾ ಕಳೆ ಬೀಜ ತಂದ್ಬಿಟ್ಟು ಏನಾದ್ರು ಬಿಸಿಲು ಒಣಗಾಕ್ತೀರಾ? ಕಳೆ ಬೀಜದ 2 ಟೈಪ್ ಇರುತ್ತೆ. ಒಣಗಿಸಲ್ಲ, ಕೊಬ್ಬರಿನ ಒಣಗಿಸ್ತೀವಿ. ಕೊಬ್ಬರಿನ ಒಂದು ಫಾರ್ಮೇಷನ್ ಬರೋ ಗಂಟ ಒಣಗಿಸ್ತೀವಿ. ಒಂದು ದಿನ ಹೆಚ್ಚಿಗೆ ಒಂದು 3 to 4 hours ಕೊಬ್ಬರಿನ ಒಣಗಿಸಿದಾಗ ಟೆಂಪರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಎಣ್ಣೆ ಬೇಗ ರಿಲೀಸ್ ಆಗುತ್ತೆ ಅಂತ. ನಾ ಕೊಬ್ಬರಿದು 2 ಟೈಪ್ ಬರುತ್ತೆ. ಒಂದು ಕೆಟ್ಟೋಗಿರೋದು, ಒಂದು ಚೆನ್ನಾಗಿರೋದು. ಕೆಟ್ಟೋಗಿರೋದ್ರಲ್ಲಿ ಸೈಜು ಕಮ್ಮಿ ಬರುತ್ತೆ, ಚೆನ್ನಾಗಿರೋದು ಸೈಜ್ ಜಾಸ್ತಿ ಬರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಔಟ್ ಮಾಡ್ತೀರಾ? ಬರಲ್ಲಪ್ಪ, ಕೆಟ್ಟೋಗಿರೋದನ್ನ ನಮ್ಮ ಕಡೆ ಕೌಟ್ ಅಂತೀವಿ. ಅದೇ ಕೌಟ ಅಂತಾನೆ ಕರೀತಾರೆ. ಅದರಲ್ಲೂ ಎಣ್ಣೆ ತೆಗಿತಾರೆ. ಯಾವ್ದನ್ನ ಅದನ್ನ ಅಡುಗೆಗೆ ಬಳಸೋಕ್ಕಾಗಲ್ಲ, ಅಡುಗೆಗೆ ಯಾವುದೇ ಕಾರಣಕ್ಕೂ ಬಳಸೋಕ್ಕಾಗಲ್ಲ. ಆ ಎಣ್ಣೆನ ಇವತ್ತು ದೇವ್ರಿಗೆ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ರೋಟ್ರಿ ಮಿಷಿನಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದನ್ನು ಎಣ್ಣೆ ಹಾಕಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಏನಾಗಲ್ಲ ಅಂತ ಅವರೆಲ್ಲ 180-200 ರೂಪಾಯಿ ಕೊಡ್ತಾರೆ. ಬಟ್ ಆ ಎಣ್ಣೆ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಕ್ವಾಲಿಟಿ ಹೋಗಿ ಆ ಮಾಯ್ಶ್ಚರೈಸೇ ಇರಲ್ಲ. ಲೈಕ್ 15 to 20 ಡೇಸ್ಗೆಲ್ಲ ಎಣ್ಣೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ದು ಆ ಥರ ಇಲ್ಲ. ನಾವು ಸೆಲೆಕ್ಟ್ ಮಾಡಿ ಕೊಬ್ಬರಿನ ನಮ್ಮದೇ ಒಂದು 700-800 ತೆಂಗಿನ ಗಿಡ ಇದೆ. ನಾವೇ ಕೊಬ್ಬರಿನ ತಂದು ಹಾಕಿ ಅದನ್ನ ಓಲ್ಡ್ ಮಾಡಿ ನಾವು ಒಣಗಿಸಿ ಮಾಡೋದು. ಇವಾಗ ಮಿಷಿನಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತಾ, ಅಥವಾ ಗಾಣದ ತಂದರೆ ಚೆನ್ನಾಗಿ ಬರುತ್ತಣ್ಣ? ಮಿಷಿನಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತಪ್ಪ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಬರುತ್ತೆ ಎಣ್ಣೆ, ಇದರಲ್ಲಿ ತುಂಬ ಕಡಿಮೆ ಬರುತ್ತೆ ಎಣ್ಣೆ. ಲೈಕ್ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋಬ್ಸ್ ಅನ್ನೋದು ಅದು ನಮ್ಮ ದೇಹಕ್ಕೆ ತುಂಬ ಉಪಯೋಗನೂ ಇರುತ್ತೆ, ಹಾನಿಕರನೂ ಇರುತ್ತೆ. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇವಾಗ ಇದರಲ್ಲಿ ಏನಾಗುತ್ತೆ, ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಹಂಗೆ ಉಳಿಸ್ಕೊಂಡು
ಮೂವ್ ಆಗ್ತಾ ಇರ್ತೀವಿ. ಅಣ್ಣ ಮೇಂಟೆನೆನ್ಸ್ ಮಿಷಿನ್ ಚೆನ್ನಾಗಿರುತ್ತಾ ಇದು ಚೆನ್ನಾಗಿರುತ್ತಾ ಅಣ್ಣ? 2-in-1 ಬೇಕಾದ್ರೆ ಮೇಂಟೆನೆನ್ಸಲ್ಲಿ ಮಿಷಿನ್ ಚೆಂದ, ಶ್ರಮ ಇಲ್ದಂಗೆ ಒಂದ್ಸತಿ ಹಾಕಿದ್ರೆ ಅದು ಹೀಟ್ ಆಗಿದ ತಕ್ಷಣ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹಂಗಲ್ಲ, ನಿನಗೆ ಮಿಷಿನಲ್ಲಿ ನಿನಗೆ 20 ಮಿನಿಟ್ಸಲ್ಲೆಲ್ಲ ಎಣ್ಣೆ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂದರೆ ನಿಮಗೆ ಅದು ಒಂದು ನಿಮಿಷಕ್ಕೆ ಮಿನಿಮಮ್ ಆಗಿ 85 to 90 RPM ರೌಂಡ್ ಪರ್ ಮಿನಿಟ್. RPM ಅಂದರೆ ಒಂದು ನಿಮಿಷಕ್ಕೆ ಇದು 2 ಸುತ್ತು ಅಂದರೆ ಅದು 80ರಿಂದ 90 ನಿಮಿಷಕ್ಕೆ 80ರಿಂದ 90 ರೌಂಡ್ ಹೊಡೆಯುತ್ತೆ RPM. ಅಣ್ಣ ಇದಕ್ಕೇನಾದ್ರು ಸರ್ವಿಸು ಮಿಷಿನ್ ಥರ ಏನಾದ್ರು ಮಾಡಿಸ್ತೀರಾ? ಇಲ್ಲಪ್ಪ, ಅದೆಲ್ಲ ಏನಿಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಸಾಕಬೇಕು, ಎತ್ತು ಚೆನ್ನಾಗಿದ್ರೆ ನಮಗೆ ಎತ್ತು ಹೊಡೆಯುತ್ತೆ. ಊಟ ಮಾಡಿದ್ರಾ? ಊಟ ಇವತ್ತು ಟಿಫನ್ ಆಗಿದೆ. ಕಾಮಿಡಿನ ಇರ್ಬೇಕಣ್ಣ, ಯಾವಾಗ ಸೀರಿಯಸ್ ಆಗಿ ಇರೋದು ನಿಜ. ಅದಕ್ಕೋಸ್ಕರ. ಯಾಕಂದರೆ ನಮ್ಮ ಚಾನಲ್ ನೋಡಿದಿರಲ್ಲ ನೀವು, ಅದಕ್ಕೆ ಯಾಕಂದರೆ ದನಿರಾಜ್ ಜಾಸ್ತಿ ಕಾಮಿಡಿ ಮಾಡೋಕ್ಕಿಂತ ನಾನೇ ಅರ್ಧ ಕಾಮಿಡಿ ಮಾಡಿ ಅಲ್ಲೇ ಟೈಮ್ ಮುಗಿಸಾಕ್ಬಿಡ್ತೀನಿ. ಅಣ್ಣ ಇವಾಗ ಬೆಂಗಳೂರಲ್ಲಿ ಆಯಲ್ಲು ಅದೇ ಪ್ಯೂರ್ ಆಯಲ್ಲು ಅಂತ ಹೇಳ್ತಾರೆ, ಪ್ಯೂರೆಸ್ಟು. ಇವಾಗ ನಿಮ್ಮ ಆಯಲ್ ಆ ಥರ ಬರಲ್ವಣ್ಣ? ನಮ್ಮ ಆಯಿಲು ಅದೇ ಬರುತ್ತೆ, ಬೆಂಗಳೂರು ಆಯಿಲು ಅದೇ ಬರುತ್ತಪ್ಪ. ಬೆಂಗಳೂರಲ್ಲಿ ಇವಾಗ ರೋಡ್ಗೂ ನೀನು ನೋಡ್ತೀಯಾ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹೌದು ಅಣ್ಣ ಅಂತ ಎತ್ತಿಂದು ಗಾಣ ಫೋಟೋ ಹಾಕ್ಬಿಟ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಎಲ್ಲ ಮಾಡ್ತಾರೆ. ಕೈಂಡ್ ಆಫ್ ಬಿಸ್ನೆಸ್ ಎಲ್ಲರೂ ಮಾಡಲಿ, ಎಲ್ಲರೂ ಹೊಟ್ಟೆಪಾಡಿಗೆ ಮಾಡೋದು ಎಲ್ಲರೂ ಮಾಡ್ತಾರೆ. ಬಟ್ ನಮ್ದೆಲ್ಲ ಹಂಗಲ್ಲಪ್ಪ. ನಾವು ನಮ್ದು ಒಂದೇ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ನಾವು ಎತ್ಕೊಳ್ದು ಹೊಟ್ಟೆ ತುಂಬಿಸಿ ನಮ್ಮದು ಹೊಟ್ಟೆ ತುಂಬಿಸ್ಕೊಂಡು ಏನೋ ಒಂದು ಲೆಕ್ಕಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾ ಇದೀವಪ್ಪ. ಅಣ್ಣ ಇವಾಗ ಹಿಂದಿನ ಪದ್ಧತಿ ನಿಲ್ಲಿಸಿದ್ರು, ಇವತ್ತು ತಿರ್ಗಾ ಮತ್ತೆ ನೀವು ದನಗಳಿಗೆ ಹಿಂಗೆ ಹಿಂಸೆ ಕೊಟ್ಟು ಆಯಿಲ್ ತೆಗೆದು ಕಷ್ಟ ತಪ್ಪಲ್ವ ಅಣ್ಣ? ತಪ್ಪು ಅಂತ ನಿನ್ನಂತ ಬುದ್ಧಿವಂತರು ತುಂಬಾ ಜನ ಹೇಳ್ತಾರಪ್ಪ. ಹ್ಯೂಮನ್ ರೈಟ್ಸ್ ಅವ್ರು ಬಂದಿದ್ರು ಮೊನ್ನೆ, ಈ ತರ ನೀವು ಎತ್ತುಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ, ಈ ತರ ನೀವು ಜಾಸ್ತಿ ನೋವು ಕೊಡ್ತಾ ಇದ್ದೀರಾ ಅಂತ ಏನೋ ಬಂದಿದ್ರು ಮೊನ್ನೆ ಒಬ್ರು. ಈ ತರ ನೀವು ತಪ್ಪಲ್ವಾ ಮಾಡೋದು, ಅದು ಎಜುಕೇಟೆಡ್ ಆಗಿ ಇದರಲ್ಲಿ ಲೈಕ್ ಮಿಷಿನಲ್ಲಿ ತೆಗಿಯೋದಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದೇ ಪ್ರಶ್ನೆ ಕೇಳಿದೆ, ಸ್ವಾಮಿ ಎಷ್ಟು ಸಂಬಳ ನಿಮಗೆ ಅಂತ ಕೇಳಿದೆ ಅವ್ರಿಗೆ. ಸರ್ ನಮ್ಗೆ 25,000 ಸಂಬಳ ಅಂದರು. ನಾವು ಸೋಷಿಯಲ್ ಸರ್ವಿಸ್ ಮಾಡೋದು ನಮ್ಮದೊಂದು ಸಂಘಗಳಿದ್ದಾವೆ, ನಮಗೆ ಒಂದು ಇದರ ಟ್ರಸ್ಟಿಂದ ದುಡ್ಡು ಬರುತ್ತೆ ಸರ್, ನಾವು ಈ ಥರ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅಂತ. ಸ್ವಾಮಿ ನಾನು 5 ಜೊತೆ ಎತ್ತಿಗೆ ಮಿನಿಮಮ್ ಆಗಿ 70,000ರಿಂದ 80,000 ರೂಪಾಯಿ ಖರ್ಚು ಮಾಡ್ತೀನಿ ಒಂದು ತಿಂಗಳಿಗೆ ಎತ್ಕೊಳ್ಳೋ ಸಾಕಕ್ಕೆ. ನಮ್ಮ ಎತ್ಕೊಳ್ಳೋದ ನೋಡಿದಿರಲ್ಲ ಯಾವ ಥರ ಇಟ್ಟಿದ್ದೀವಿ ನೋಡ್ರಿ ಒಂದ್ಸತಿ ಹೋಗಿ ಅಂತ ಹೇಳಿದೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿದೆ ರೈತರುಗಳೆಲ್ಲ ಬರ್ತಾರೆ ಸ್ವಾಮಿ, ಹೊಲ ಉಳೋದು ತಪ್ಪು, ಅದರಲ್ಲಿ ದನಗಳಿಗೆ ನೋವು ಕೊಡ್ತಾ ಇದ್ದೀರಾ ಅಂತ ಏನಾರು ಹೇಳಿದ್ರೆ ಮಾರ್ಕೆಟ್ ಹಾಕ್ಬಿಡ್ತಾರೆ ಸ್ವಾಮಿ. ಇವತ್ತಿರೋ ರೇಟ್ಗೆ ನಾವೆಲ್ಲ ದನನ ಹೀಗೆ ಸಾಕೋದು ಸರ್. ನಾವು ದನದಲ್ಲಿ ಕೆಲಸನೂ ಮಾಡ್ತೀವಿ, ದನಗಳಲ್ಲಿ ಉಳ್ಮೆನೂ ಮಾಡ್ತೀವಿ, ಗೇಮೇನು ಮಾಡಿಸ್ಕೊಳ್ತೀವಿ, ಅದು ಬಿಟ್ಟು ಚೆನ್ನಾಗೂ ಸಾಕ್ತೀವಿ ಸರ್ ಅದಕ್ಕೆ ಅಂತ ಹೇಳ್ತಾರೆ ಸರ್. ಅಂತ ಎಲ್ಲರೂ ಫಾಸ್ಟ್ ಲೈಫ್ ಮಾಡ್ಕೊಂಡು ಆಲ್ಮೋಸ್ಟ್ ಇವತ್ತೆಲ್ಲ ಏನು ಹೇಳೋ 40-45 ವರ್ಷಕ್ಕೆ ಎಲ್ಲರೂ ಡೆತ್ಗಳಾಗ್ತಾ ಇದಾರೆ. ಇವತ್ತು ಯಾವ ತರ ಆಗ್ತಾ ಇದಾರೆ ಅಂತ ನೀನೇ ನೋಡಿದ್ಯಲ್ಲ. ಹೌದು ಅಣ್ಣ, ಪುನೀತ್ ರಾಜ್ಕುಮಾರ್ ಆಗ್ಬೋದು, ಇವತ್ತು ಎಂತೆಂಥ ವ್ಯಕ್ತಿಗಳನ್ನ ನಾವು ಕಳ್ಕೊತಾ ಇದೀವಿ. ಅದನ್ನೆಲ್ಲ ನೋಡಿ ನಾವು ಇವತ್ತು ಮೇನ್ ಪರ್ಪಸ್ಸು ಆರೋಗ್ಯ ದೃಷ್ಟಿಯಿಂದ ನಾವು ಮಾಡ್ತಾ ಇರೋದು. ಎಲ್ಲರೂ ಏನೋ ಹೇಳ್ತಾರೆ ಇವತ್ತು ದುಡ್ಡು ಮಾಡೋ ಪದ್ಧತಿಗೆ ಯಾವುದೋ ಆಯಿಲ್ನ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೇನು ಗೊತ್ತು, ಒಂದು ಸತಿ ಬಂದು ಇವತ್ತು ನೀನು ನೋಡ್ತಾ ಇದೆಯಾ 2.5 ಅವರ್ ಇವತ್ತು ಇಲ್ಲಿ ನಿಂತ್ಕೊಂಡು ಇವತ್ತು ಅಕ್ಕ ಇವರು ಭಾಗ್ಯಕಾಂತ ನಮಗೆ ತೀರಾ ಹತ್ರದವರು, ಇವತ್ತು ಅವ್ರು ನಿಂತ್ಕೊಂಡು ಇವತ್ತು ಎಣ್ಣೆ ತೆಗಿತಾರೆ ಅಂದರೆ ಇನ್ನು ನಿಂಗೆ ಗೊತ್ತಲ್ಲ, ದುಡಿಯೋರು ಒಬ್ಬರ ಆದರೆ ಕುತ್ತಿ ತಿನ್ನೋರು 10 ಜನ ಇರ್ತಾರೆ. ಇದ್ರ ಕಷ್ಟ ನಾವು ಏನು ಬೀಳ್ತೀವಿ, ಏನು ಕಷ್ಟ ನಾವು ಏನು ಪಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲ ದುಡಿಮೆ ಎಲ್ಲ ಬೇರೆ ಥರ ಯಾವುದೇ ರೀತಿ ಬೇರೆ ಕೆಲ್ಸಗಳು ಮಾಡ್ಕೊಂಡು ದುಡಿಬೋದು. ನಾವು ಇದು ಆಯ್ಕೆ ಮಾಡ್ಕೊಂಡಿದ್ದೀವಿ, ಜನಗಳಿಗೆ ಒಂದು ಒಳ್ಳೆ ರೀತಿ ಎಣ್ಣೆ ಕೊಟ್ಟು ಅದ್ರ ಪುಣ್ಯನೂ ಗಿಟ್ಟಿಸ್ಕೊಂಡು ನಮ್ಮ ಹೊಟ್ಟೆನೂ ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೊಂದೇ ಕಾರಣ ನಾವು ಇದು ಮಾಡ್ತಾ ಇರೋದು. ಅದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಬಟ್ ಜನ ಏನು ತಿಳ್ಕೊಬೋದು ಗೊತ್ತಿಲ್ಲ. ಜನ ಹೇಳ್ತಾರೆ ಇದು ದುಡ್ಡು ಮಾಡೋ ಇಂಟೆನ್ಷನ್ನು, ದುಡ್ಡು ಮಾಡೋ ಪರ್ಪಸ್ಸು ಅಂತ ಹೇಳ್ತಾರೆ. ಬಟ್ ನಾವು ಅದಕ್ಕೆಲ್ಲ ಒತ್ತು ಕೊಡ್ತಾ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಸ್ಟ್ ಲೈಫು ಇವತ್ತು ಫಾಸ್ಟ್ ಲೈಫಲ್ಲಿ ಎಲ್ಲ ಜೀವನನ ತುಂಬ ಫಾಸ್ಟಾಗಿ ಎಲ್ಲ ಹೋಗ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ನಿಧಾನಕ್ಕೆ ಹಿಂದೆ ಪದ್ಧತಿ ತಗೊಂಡು ನಿಧಾನಕ್ಕೆ ಹೋಗೋಣ, ಇನ್ನು ನೋಡೋದು ತುಂಬ ಇದೆ ಅಂದ್ಕೊಂಡು
ಅದೊಂದೇ ಕಾರಣಕ್ಕೆ ನಾವು ಇದನ್ನ ತಗೊಂಡು ಇದು ಮಾಡ್ತಾ ಇದೀವಿ. ಅಣ್ಣ ನೀವೇನು ಅಂದರೆ ನಿಮ್ಮ ಮೆಂಟಾಲಿಟಿ ಏನು ಅಂದರೆ ಹಳೆ ಪದ್ಧತಿನೇ ಹಂಗೆ ಎಲ್ಲ ಉಳಿಸ್ಕೊಂಡು ಹೋಗಿದೆ ಅಂತ ನಿಮ್ಮ ಪದ್ಧತಿ. ಹಳೆ ಪದ್ಧತಿ ಎಲ್ಲ ರೀತಿನೂ ಉಳಿಸ್ಕೊಳಕ್ಕಾಗಲ್ಲ, ಬಟ್ ಆದರೆ ಮೇನ್ ಪರ್ಪಸ್ ಇದರಿಂದ ತುಂಬಾ ಎಲ್ಲ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಇವತ್ತು ಎಲ್ಲ ಡಾಕ್ಟರ್ಸು ಪ್ರಿಫರ್ ಮಾಡ್ತಾ ಇರೋದು ಆಯಿಲ್ ಇಂದಾನೆ ಇವತ್ತು ಅತ್ಯಗತ್ಯ ಎಲ್ಲಾರ್ಗು. ಆಯಿಲ್ ಅನ್ನೋದು ಇವತ್ತು ಎಲ್ಲ ಸರ್ವೇ ಸಾಮಾನ್ಯರಿಗೆ, ಚಿಕ್ಕವರಿಂದ ದೊಡ್ಡವರಿಂದ ಬಡವರಿಂದ ಬಗ್ಗರಿಂದ ಎಲ್ಲರೂ ಇವತ್ತು ಆಯಿಲ್ಗೆ ತುಂಬಾ ಡಿಪೆಂಡ್ ಆಗಿದ್ದೀವಿ. ಆಯಿಲ್ ಇಂದಾನೆ ಒಂದು ಯಾವ ಮನೆಯಲ್ಲಿ ದಿನ ದಿನನಿತ್ಯ ಬೇಕೇ ಬೇಕು. ಅದೊಂದೇ ಕಾರಣಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೀವಪ್ಪ ಇದನ್ನ. ಅಣ್ಣ ನೀವು ಕಸ್ಟಮರ್ಗೆ ಲೀಟ್ರಿ ಏನು ರೇಟ್ ಹಾಕೊಡ್ತೀರಣ್ಣ? ನಾವು 400 ರೂಪಾಯಿ ಏನು ಕೊಡ್ತಾ ಇದೀವಪ್ಪ. 1 ಲೀಟರ್ನ ಕಡಲೆಕಾಯಿ ಎಣ್ಣೆನ 400 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಬ್ಬರಿ ಇದು ಕಡಲೆಕಾಯಿ ಎಣ್ಣೆನ 450 ರೂಪಾಯಿ ಮಾಡ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆನ 400 ರೂಪಾಯಿ ಕೊಡ್ತಾ ಇದ್ದೀವಿ. 400 ರೂಪಾಯಿ ಕೇಳ್ಬೋದು. ಇವತ್ತು 110 ರೂಪಾಯಿಗೆ ಎಣ್ಣೆನ ನೀವು ಇವತ್ತು ಅಣ್ಣ ಅರ್ಧ ಲೀಟ್ರ್ 110 ರೂಪಾಯಿ ಕೊಡ್ತಾರಣ್ಣ. ಇವತ್ತು ನೀನು ಅದೇ ಹೇಳಿದೆ ಕ್ಯಾಶುವಲ್ ಆಗಿ, ಅಣ್ಣ ಯಾಕಣ್ಣ ಅಷ್ಟೊಂದು ಕಾಸ್ಟ್ಲಿ, 110 ರೂಪಾಯಿಗೆ ನಾವು ಅಂಗಡಿ ತೊಗೊಳ್ತೀವಿ, 450 ರೂಪಾಯಿ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು. ನೋಡಪ್ಪ, ಇದು ಕಡಲೆ ಬೀಜ ಬಂದು 1 kg ಬಂದು 130 ರೂಪಾಯಿ. 1 kg ಬಂದ್ಬಿಟ್ಟು 1 kg ಬಂದು 130 ರೂಪಾಯಿ. ಹೌದು. ಆಯ್ತಾ? 3 kg ಕಡಲೆ ಬೀಜ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ. ಆಯ್ತಾ? 130 ಇಂಟು 3 kg ಅಂತ ಲೆಕ್ಕ ಹಾಕೊಂಡ್ರೆ 390 ರೂಪಾಯಿ ಆಗುತ್ತೆ. ಒಂದು ಲೀಟ್ರ್ ಎಣ್ಣೆ ತೆಗಿಬೇಕು ಅಂದ್ರೆ 390 ರೂಪಾಯಿ ಆಗುತ್ತೆ. ಅದರಲ್ಲಿ ನಾವು ಎತ್ತಿಗೆ ಇವತ್ತು ನಾವು ಮಾಡೋ ಕೆಲಸಕ್ಕೆ, ನಾವು ಮಾಡೋ ಕೂಲಿಗೆ ಇನ್ನ 50 ರೂಪಾಯಿ ಲೆಕ್ಕ ಹಾಕೊಂಡು ನಾವು ಲೆಕ್ಕಾಚಾರಕ್ಕೆ ನಾವು 450 ರೂಪಾಯಿ ತಗೊಳ್ತಾ ಇದೀವಪ್ಪ. ಹಾಗಾಗಿ ಇವಾಗ ಅದೇ ಪ್ರೋಸೆಸ್ ಅಲ್ಲಿ ಅಂಗಡಿಲಿ ಹೆಂಗೆ ಸಿಗ್ತಾ ಇದೆ 110 ರೂಪಾಯಿಗೆ, ಅರ್ಥ ಆಯ್ತಾ? 110 ರೂಪಾಯಿಗೆ ಯಾವ ರೀತಿ ಸಿಗ್ತಾ ಇದೆ ಅಂತ ಹೇಳ್ತೀನಿ ನೋಡು. ನಿನಗೆ ಒಂದು 110 ರೂಪಾಯಿ ಇವತ್ತು ಎಣ್ಣೆ ಸಿಗಬೇಕು ಅಂದರೆ ಅವನು ಮಿನಿಮಮ್ ಆಗಿ 1 kg ಅಟ್ಲೀಸ್ಟ್ 1 kgಗೆ ಅವ್ನು ಯಾವುದೋ ಪ್ರೋಸೆಸ್ಸಲ್ಲಿ ತೆಗಿತಾನೆ. ಯಾವ್ದಾ ಎಣ್ಣೆನ, ಅದು ಯಾವ ಪ್ರೋಸೆಸ್ಸಲ್ಲಿ ತೆಗಿತಾನೆ ಅಂತ ಯಾವ ಥರ ಗೊತ್ತಿಲ್ಲ ನನಗೂ. ಅದು ನಾವು ಅದನ್ನು R&D ಮಾಡಬೇಕು. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಅರ್ಥ ಆಯ್ತಾ? ಹೌದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಅದನ್ನು ನೋಡ್ಬೇಕು ಯಾವ ಥರ ತೆಗಿತಾರೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಅವನು 1 kgಗೆ ದುಡ್ಡು ಹಾಕ್ತದೆ, 110 ರೂಪಾಯಿಗೆ ಎಣ್ಣೆ ಕೊಡ್ತಾ ಇದ್ದಾನೆ ಅಂದರೆ ಅವನು ಇವಾಗ ಅಡ್ವರ್ಟೈಸ್ಮೆಂಟ್ಗೆ ಧೋನಿನೇ ಕರೆಸ್ತಾನೆ, ಇಲ್ಲಾಂದ್ರೆ ಐಶ್ವರ್ಯ ರೈನೇ ಕರೆಸ್ತಾನೆ. ಅದು ಬೇರೆ ಪ್ರಶ್ನೆ ಬಿಟ್ಟಾಗ ನಮಗೆ ಬೇಡ. ಇವಾಗ ಒಂದು ಸನ್ಫ್ಲವರ್ ಆಯಿಲ್ ನೀನೇ ನೋಡಿದಲ್ಲ, ಆಯಿಲ್ಗೆ ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಎಷ್ಟು ಅಂತ. ಅಡ್ವರ್ಟೈಸ್ಮೆಂಟ್ಗೆ ಅವನು 110 ರೂಪಾಯಲ್ಲಿ 25 ರೂಪಾಯಿ ಅನ್ನೋದನ್ನ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡ್ತಾನೆ. ಅರ್ಥ ಆಯ್ತಾ? ಅವನ ಕರೆಂಟ್ ಬಿಲ್ಲು, ಅವನು ವರ್ಕರ್ಸ್ಗೆ ಸಂಬಳ, ಅವನು ಹಾಕೋ ಮಿಷಿನರೀಸ್ಗೆ 25 ರೂಪಾಯಿ ಖರ್ಚು ಮಾಡ್ತಾನೆ. 50 ರೂಪಾಯಿ ಖರ್ಚು ಬಂತು. ಅರ್ಥ ಆಯ್ತಾ? ಅವನ GST CGST 99 ರೂಪಾಯಿ, 110 ರೂಪಾಯಿಗೆ ಮಿನಿಮಮ್ ಆಗಿ 18ರಿಂದ 19 ರೂಪಾಯಿ GST ಇಂದ CGST ಬಂತು. ಅವನಿಗೆ 1 ಲೀಟ್ರಿಗೆ ಮಿನಿಮಮ್ ಆಗಿ 68ರಿಂದ 70 ರೂಪಾಯಿ ಅವನಿಗೆ ಖರ್ಚಾಗುತ್ತೆ. ಅವನಿವಾಗ ಅವನ ಪ್ರೋಸೆಸ್ ಸ್ಟಾರ್ಟ್ ಮಾಡೋದ್ರಿಂದ ಅವನಿವಾಗ ನಿಮ್ಗಳಿಗೆ ಎಣ್ಣೆ ಕೊಡ್ತಾ ಇರೋದು ಅವನು 50 ರೂಪಾಯಿ ಎಣ್ಣೆ ಕೊಡ್ತಾನೆ 1 ಲೀಟ್ರು. ಅವನಿಗೆ ಆದಾಯ ಬರ್ತಾ ಇರೋದು ಅನ್ನೋದಾದ್ರೆ ಆದಾಯ ಅನ್ನೋಕ್ಕಿಂತ ಅವನ ಅಸಲಲ್ಲಿ ಮಿನಿಮಮ್ ಆಗಿ, ಅರ್ಥ ಆಯ್ತಾ ನಿಂಗೆ? 50 ರೂಪಾಯಿ 1 ಲೀಟ್ರ್ ಎಣ್ಣೆ ಕೊಡ್ತಾ ಇದ್ದಾನೆ. ಅದ್ರಲ್ಲಿ ಅರ್ಥ ಮಾಡ್ಕೊ ಯಾವ ರೀತಿ ನೀವು ಎಣ್ಣೆ ತಿಂತಾ ಇದ್ದೀರಾ, ಯಾವ ರೀತಿ ಎಣ್ಣೆ ತಗೋತಾ ಇದ್ದೀರಾ ಅಂತ. ಅಣ್ಣ ಇವಾಗ ನೀವು ಹೇಳಿ ತುಂಬ ಒಳ್ಳೊಳ್ಳೆ ಪಾಯಿಂಟ್ ಕೊಟ್ರಿ ಅಣ್ಣ. ಇವಾಗ ನೀವೊಂದು ಅಡ್ವರ್ಟೈಸ್ ಕೊಡ್ಬೋದಲ್ಲ ಅಣ್ಣ, ಎಲ್ಲರೂ ಕೊಟ್ಟ ಇರ್ತಾರ? ಅಲ್ಲ, ನಮಗೆ ಆ ಮಟ್ಟಕ್ಕೆ ಅಷ್ಟು ದೊಡ್ಡದಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಆಗಲ್ಲಪ್ಪ. ಇದರಲ್ಲಿ ಒಂದು ದಿನಕ್ಕೆ ಒಂದು ಗಾಣದಲ್ಲಿ 18ರಿಂದ 20 ಲೀಟ್ರ್ ಎಣ್ಣೆ ಬೇಕು. ನಮ್ಮದು ಮುಂದೆಗಡೆ ಹೋಟೆಲ್ ಇದೆ, ಅರ್ಥ ಆಯ್ತಾ? ನಮ್ಮ ಹೋಟೆಲ್ಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಮಿನಿಮಮ್ ಆಗಿ 100ರಿಂದ 120 ಲೀಟ್ರ್ ಎಣ್ಣೆ ಬೇಕು. ಅರ್ಥ ಆಯ್ತಾ? ನಾವು 15 ದಿನಕ್ಕೆ ಹೆಚ್ಚು ಕಮ್ಮಿ ಮ್ಯಾಕ್ಸ್ ಟು ಮ್ಯಾಕ್ಸು ನಮಗೆ 15 ದಿನದ ಏನು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದನ್ನೇ ನಮ್ಮ ಹೋಟ್ಲಿಗೆ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಅದು ಮೀರಿ ಜನ ಯಾರು ಒಪ್ಪಿ ಬಂದು ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ ಅವ್ರು ಕೊಡ್ತಾ ಇದ್ದೀವಿ. ನಾವು ಯಾವ ಅಡ್ವರ್ಟೈಸ್ಮೆಂಟು ಮಾಡ್ತಾಯಿಲ್ಲ, ಯಾವ ಇದು ಮಾಡ್ತಾಯಿಲ್ಲ. ಇವತ್ತು ನೀನು ಬಂದಿದ್ಯಾ, ಇವತ್ತು ನೀನು ಕೇಳಿದೆ ಅಂತ ನಾನು ನಿಮಗೆ ಇದು ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟು ಇದೆ ಅನ್ಕೋಬೋದು, ಇಲ್ಲ ಶರತ್ನ ಕರೆಸಿ ಯೂಟ್ಯೂಬ್ ಮಾಡ್ತಾಯಿದೆ ಅಂತ.
ಇವತ್ತು ನೀನು ಬಂದು ಇವತ್ತು ಪ್ರೀತಿ ಪಟ್ಟು ನೀನು ಎಣ್ಣೆ ಗಾಣಕ್ಕೋಸ್ಕರ ಬಂದಿಲ್ಲ, ಮೇಯ್ನ್ ಹಳ್ಳಿಕಾರ್ಗೋಸ್ಕರ ಬಂದಿದ್ಯಾ. ನೀನು ಹಳ್ಳಿಕಾರ್ ಪ್ರೇಮಿ, ಹಳ್ಳಿಕಾರ್ ಎತ್ತುಗಳಿಗೋಸ್ಕರ ಬಂದಿದ್ಯಾ. ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೆ, ಬೇರೆ ಥರ ಮಾಡಿಸ್ತಾ ಇದೆ. ಬಟ್ ನೀನು ಹಳ್ಳಿಕಾರ್ ಪ್ರೇಮಿ, ಏನೋ ನೀನು ಕೇಳಿದೆ ಅಂತ ನಾನು ಇದನ್ನ ಯಾವ್ದನ್ನ ಗಾಣ ಖುಷಿಗೋಸ್ಕರ ನಿನ್ನ ಖುಷಿಗೋಸ್ಕರ ನಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಅಣ್ಣ ಇವಾಗ ಸುಮಾರು ಜನ ಇವಾಗ ನೀವು ಕೊಡ್ಬೇಕಾರೆ GST SST ಏನು ಹಾಕ್ಕೊಡಲ್ಲ. ಇಲ್ಲಪ್ಪ, ನಮಗೂ ಅದು ಒಂದು ಪ್ರೋಸೆಸ್ ಇದೆ. ಎಲ್ಲರಿಗೂ ಇದು ಒಂದು ಅದೇ ಸರ್ಕಾರ ಒಂದೇ ಅಲ್ಲ, ಎಲ್ಲರಿಗೂ ರೂಲೇ ಅದನ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ನಾವು FSSAI ಇಂದ ಲೈಸೆನ್ಸ್ ತೊಗೊಂಡಿದ್ದೀವಿ, ಫುಡ್ ಲೈಸೆನ್ಸ್ ತೊಗೊಂಡಿದ್ವಿ. ಅದಾದಮೇಲೆ GST ಮಾಡ್ತಿದ್ದೀವಿ. ನಮಗೆ GST ಬಂದು 5% ಬರುತ್ತೆ. ಇದು ಲೈಕ್ ಅದು ಇದು ಮಿಷನರೀಸ್ ಯೂಸ್ ಮಾಡ್ತಾ ಇರೋದ್ರಿಂದ ಎಣ್ಣೆಗೆ 2.5% GST ಬಂದು 2.5%. ನಮಗೂ ಹೆಚ್ಚು ಕಮ್ಮಿ 15 20 ರೂಪಾಯಿ ಅದರಲ್ಲೂ ಕಳೀತಾರೆ. ಸೊ ಅದು ಮೀರಿ ನಮಗೆ ಇಂಡೀಲಿ ಒಂದು ಸತಿ ನಾವು ಹಾಕಿದ್ರೆ ಮಿನಿಮಮ್ 10 kg ಇಂಡಿ ಸಿಗುತ್ತೆ. ಇದರಲ್ಲಿ ಒಂದು 500 ರೂಪೀಸ್ ಸಿಗುತ್ತೆ. ನಮಗೆ ಒಂದು ಹೆಚ್ಚು ಕಮ್ಮಿ ಒಂದು 10 ಲೀಟ್ರ್ ಸೇಲ್ ಮಾಡಿದ್ರೆ ನಮ್ಗೆ ಅದರಲ್ಲಿ ಒಂದು 500 ರೂಪೀಸ್ ಸಿಗುತ್ತೆ. ಸೊ ಅದರಿಂದ ನಮಗೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಲಾಭ ಸಿಕ್ಕಿಲ್ಲ ಅನ್ನೋದು ಒಂದು ಸಣ್ಣ ಪ್ರಮಾಣದಲ್ಲಿ ಲಾಭ ಸಿಗುತ್ತೆ. ನಮ್ಗೆ ಅಲ್ಲಲ್ಲಿ ಮೇಂಟೈನ್ ಆಗುತ್ತೆ. ಮೇಯ್ನ್ ಪರ್ಪಸ್ಸು ಎತ್ಕೊಳ್ಳೋಕ್ಕೆ ನಮಗೆ ತುಂಬ ಖರ್ಚು ಬರೋದು ಎಣ್ಣೆಗೆ, ಲೈಕ್ ಇದು ಎತ್ತಾಕೋಕ್ಕೆ. ನಮ್ಗೆ ಅದರಲ್ಲಿ ನಮ್ಗೆ ಹಿಂಡಿ ತುಂಬ ಆರೋಗ್ಯಕರ ಹಿಂಡಿ ಸಿಗುತ್ತೆ ದನಗಳಿಗೂ. ಯಾವುದೇ ರೀತಿ ಪೇಪರ್ ಹಿಂಡಿ ಅಂಗಡೀಲಿ ಸಿಗೋ ಹಿಂಡಿ ಎಲ್ಲ ಇದು ನಮಗೆ ಪ್ಯೂರು ಕಳೆ ಬೀಜದ ಹಿಂಡಿ. ಅದು ಇಷ್ಟು ದಪ್ಪ ಇರುತ್ತೆ ಒಂದು ಹಿಂಡಿ ಬಂದು. ನಮ್ಮ ಹತ್ರ ರೈತರುಗಳು ಬಂದು ಕ್ಯೂ ನಿಂತ್ಕೊಂಡು ತೊಗೊಂಡೋಗ್ತಾರೆ. ಫಸ್ಟೇ ಬುಕ್ ಮಾಡ್ತಾರೆ, ನೋಡಿದೀವಣ್ಣ, ನಮಗೆ ಬೇಕು ಅಂತ ಫಸ್ಟೇ ಬುಕ್ ಮಾಡ್ತಾರೆ. ಅದನ್ನು ನೋಡಿ ನಾವು ನಮಗೆ ಮಿಕ್ಕಿದ್ದನ್ನು ನಮ್ಗೆ ಮಿಕ್ಕಿದ್ದನ್ನು ಕೊಡ್ತೀವಿ. ನೋಡಿ ಸ್ನೇಹಿತರೆ, ಎಣ್ಣೆ ತುಂಬ ಪ್ಯೂರ್ ಎಣ್ಣೆ ತೆಗೆಯೋದು ತುಂಬ ಕಷ್ಟ. ಯಾಕಂದರೆ ಮಿಷಿನಲ್ಲಿ ಏನು ಬೇಕಾದ್ರೂ ಆಟ ಆಡ್ಬೋದು. ಈ ಥರ ಎಣ್ಣೆ ತೆಗೆಯೋದು ನಾನು ಇವತ್ತೇ ಫಸ್ಟು ಇಂಟರ್ವ್ಯೂ ಮಾಡಿರೋದು ಸಂದೀಪ್ ಅಣ್ಣರನ್ನ. ಚೆನ್ನಾಗೇ ಇಂಟರ್ವ್ಯೂ ಎಲ್ಲ ನಮಗೂ ಖುಷಿ ಆಯಿತು. ಯಾಕಂದರೆ ನಾನು ಎತ್ತಿನ ವಿಡಿಯೋ ಮಾಡೋಕ್ಕೆ ಅಂತ ಬಂದಿತ್ತು. ನನ್ನ ಖುಷಿಗೋಸ್ಕರ ಅವರು ಮಾಡಿಸಿರೋದು. ತುಂಬ ಚೆನ್ನಾಗೆಲ್ಲ ಇಂಟರ್ವ್ಯೂ ಮಾಡಿಸಿದ್ರು, ತುಂಬ ಚೆನ್ನಾಗೇ ಮಾತಾಡ್ತಾರೆ. ಇದು ನೀರು ಹಾಕ್ತಾರದು, ಬೇರೆ ಆಯಲ್ಲು ಗೀಯಲ್ಲು ಏನಿಲ್ಲ, ಪ್ಯೂರ್ ವಾಟರ್ ಹಾಕ್ತಾರದು ಇವರು. ಆಮೇಲೆ ವಿಡಿಯೋ ನೋಡಿದ್ರು ಆಯಲ್ಲು ಅಂದ್ಕೊಂಬಿಟ್ಟಿರ. ಆಮೇಲೆ ಏನಪ್ಪ ಪ್ಯೂರ್ ಎಣ್ಣೆ ಅಂತಾರೆ, ನೋಡಿದ್ರೆ ಆಯಲ್ ಹಾಕ್ತವ್ರೆ ಅಂತ. ನೋಡಿ ಸ್ನೇಹಿತರೆ, ಅವಾಗೆ ಎಣ್ಣೆ ಬರ್ತಿರಲಿಲ್ಲ, ಇವಾಗೆಲ್ಲ ಪುಡಿ ಆಗಿದೆ ಎಣ್ಣೆ. ನೋಡಿ ಬರ್ತೈತೆ ಎಣ್ಣೆ. ತಿರ್ಗಾ ಮತ್ತೆ ಅದೇ ಬಾಕ್ಸಲ್ಲಿ ಹಾಕಿ ಸೋಸಿ ತಿರ್ಗಾ ಮತ್ತೆ ಫಿಲ್ಟ್ರ್ ಮಾಡೋದು. ನೋಡಿ ಪ್ಯೂರು ಎಣ್ಣೆ ಇದು, ಕಡಲೆ ಎಣ್ಣೆ ಇದು. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಧನ್ಯವಾದಗಳು ಅಣ್ಣ.